ಜನಾರ್ದನ್ ರೆಡ್ಡಿ ಅವರ ಮನೆಯ ಕಾಂಪೌಂಡ್ಗೆ ಹೋಗಿ ಇವರು ಹಾಕಿದಾಗ ಜನಾರ್ದನ್ ರೆಡ್ಡಿ ಅವರ ಅಲ್ಲಿ ಇಲ್ವೇ ಇಲ್ಲ. ಅವರಿಗೆ ಈ ಘಟನೆ ಗೊತ್ತೇ ಇಲ್ಲ. ಆದ್ರೆ ಗಲಭೆ ಪ್ರಾರಂಭ ಆಗಿರ್ತಕ್ಕಂಥದ್ದು ಹೊರಗಡೆ. ಇದು ಮುಂದುವರಿಬಾರದು ಅಂತೇಳಿ ಶ್ರೀರಾಮುಲು ಅವರು ಬಂದು ಅಲ್ಲಿ ಕೇಳಿರೋದು. ಅದನ್ನ ಪೊಲೀಸ್ನವರಿಗೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಬ್ಯಾನರ್ ಅನ್ನ ತೆರವುಗೊಳಿಸಿರೋದು ಪೊಲೀಸ್ನವರು ಮಾಡಿದ್ದು, ತೆರವುಗೊಳಿಸಿದ್ದು. ಅದಾದ ಮೇಲೆ ಸತೀಶ್ ರೆಡ್ಡಿ ಕುರ್ಚಿ ತಗೊಂಡೋಗಿ ಅವರ ಕಾಂಪೌಂಡ್ ಅಲ್ಲಿ ಹಾಕೊಂಡು ಯಾರು ಬರ್ತಾರೋ ಬರ್ರಿ ನಾನು ನೋಡ್ತೀನಿ ಕಟ್ರಿ ಅಂತೇಳಿ ಅವರೇ ಕಟ್ಟಿಸಿದ್ದು. ಇದು ದುಂಡಾವರ್ತಿ ಅಲ್ವಾ? ಇದು ಮಾಡಿದ ಮೇಲೆ ಅಲ್ಲಿನ ಶಾಸಕರ ಸಪೋರ್ಟರ್ಸ್ ಎಲ್ಲ ಮಾಡಿದ ಮೇಲೆ ವಿಕೋಪಕ್ಕೆ ಹೋಗಿದೆ. ಶ್ರೀರಾಮುಲು ಅವರು ಬಂದು ಪ್ರಶ್ನೆ ಮಾಡಿ ಇದೆಲ್ಲ ಈ ರೀತಿ ಮಾಡೋದು ಬೇಡಪ್ಪ, ಸಾವಧಾನವಾಗಿ ಹೋಗೋಣ ಅಂತಂದ್ರೆ ಅವರನ್ನು ತಳ್ಳಾಡಿದ್ದಾರೆ. ಮೊದಲು ತಳ್ಳಾಡಿ ಮುಗಿದು ಆದ್ಮೇಲೆ ಗಲಭೆ ಆಗಿದ್ದನ್ನ ಇವರು ಗಂಗಾವತಿಯಲ್ಲಿದ್ರು ಅಲ್ಲಿಗೆ ತಿಳಿಸಿದ ಮೇಲೆ ಅವರು ಗಂಗಾವತಿಯಿಂದ ಬಂದಿರತಕ್ಕಂಥದ್ದು ಜನಾರ್ದನ್ ರೆಡ್ಡಿ ಅವರಿಗೆ ಇದಕ್ಕೆ ಸಂಬಂಧವೇ ಇಲ್ಲ, ಗೊತ್ತೇ ಇಲ್ಲ. ಅಂದ್ರೆ ಇದು ಪೂರ್ವ ನಿಯೋಜಿತ ಗಲಭೆ ಮಾಡ್ಲಿಕ್ಕೇನೆ ಪ್ರಾರಂಭ ಮಾಡ್ಕೊಂಡಿದ್ದು. ಯಾಕೆಂತಂದ್ರೆ ಕಾಂಗ್ರೆಸ್ ಗೋಂಡಾ ಸರ್ಕಾರ ಅಂತಕ್ಕಂಥದ್ದು ದೇಶಕ್ಕೆ ಗೊತ್ತು. ಇವರ ಗೋಂಡಾ ಸಂಸ್ಕೃತಿಯನ್ನ ಜನವರಿ ಮೊದಲ ದಿನ ಅಂದ್ರೆ ವರ್ಷದ ಮೊದಲ ದಿನವೇ ರುಚಿಯನ್ನ ತೋರಿಸುವ ಮೂಲಕ ಮುಂದೆ ವರ್ಷ ಪೂರ್ತಿ ಇನ್ನು ಮುಂದೆ ವರ್ಷ ನಾವು ಹೇಗಿರಬೇಕು ಅನ್ನೋದನ್ನ ಇವತ್ತು ತೋರಿಸಿದ್ದಾರೆ. ಒಂದು ಜೀವವನ್ನ ಬಲಿ ತೆಗೆದುಕೊಳ್ಳೋದ್ರ ಮೂಲಕ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಗೂಂಡಾ ರಾಜ್ಯ ಇವತ್ತಿಂದ ಹೀಗೆ ಇರುತ್ತೆ ಅಂತಕ್ಕಂಥದ್ದನ್ನ. ಎಲ್ಲಕ್ಕಿಂತ ಮಿಗಿಲಾಗಿ ಕಂಪ್ಲೇಂಟ್ ಯಾರ ಮೇಲೆ ಆಗ್ಬೇಕು?